ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ಡಿಶನ್ನು ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ನಮ್ಮ ಮನೆ ಹತ್ರ ತಜಂಕು ಸೊಪ್ಪಿದೆ. ಮಳೆಗಾಲದಲ್ಲಿ ಆಗುವಂತಹ ಒಂದು ಅಪರೂಪದ ಒಂದು ಸೊಪ್ಪು, ತಜಂಕ್ ಸೊಪ್ಪು. ಮೊನ್ನೆ ವಿಡಿಯೋದಲ್ಲಿ ನಾನು ತಜಂಕು ಸೊಪ್ಪಿಂದು ಪಲ್ಯದ ವಿಡಿಯೋ ಹಾಕಿದ್ದೆ. ಸೊ ಇವತ್ತು ಸ್ವಲ್ಪ ತಜಂಕ್ ಸೊಪ್ಪಿದೆ, ಇದರದ್ದು ಬೋಂಡ ಮಾಡೋಣ. ಹೇಗಾಗುತ್ತೆ, ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಸಹ ಹಂಚ್ಕೋತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ತೊಜಂಗ್ ಸೊಪ್ಪು ತುಂಬ ಫ್ರೆಶ್ ಇದೆ. ಮೊನ್ನೆ ಕುಯ್ದಿದ್ವಲ್ಲ, ಅದರಲ್ಲಿ ಇನ್ನೊಮ್ಮೆ ಚಿಗುರು ಬಂದಿದೆ. ಸ್ವಲ್ಪ ಸಹ ಹುಳ ಬರಲಿಲ್ಲ, ತುಂಬ ನೀಟಾಗಿದೆ. ನನಗೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಇದೆ, ಪಲ್ಯ ಮಾಡ್ಬೋದು. ಆದರೆ ಮೊನ್ನೆ ಪಲ್ಯ ಮಾಡಿರೋದ್ರಿಂದ ನಾನಿವತ್ತು ಬೋಂಡ ಮಾಡ್ತಾಯಿದ್ದೀನಿ. ಇದರದ್ದು ಬೋಂಡ ಚೆಂದ ಆಗ್ತದೆ, ನೋಡೋಣ. ನೋಡಿ ಇಲ್ಲಿ ಎಷ್ಟು ಚಂದ ಇದೆ ಅಂತ ಹೇಳಿ. ಎಲ್ಲ ಕಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಮಳೆ ಟೈಮಲ್ಲಿ ಈ ಸೊಪ್ಪು ಆಗುತ್ತೆ. ಕೆಲವು ಕಡೆ ರೋಡ್ ಸೈಡಲ್ಲೆಲ್ಲ ಇರುತ್ತೆ. ಇದು ನಮ್ಮ ಮನೆ ಹತ್ತಿರ ತೋಟದಲ್ಲಿ ಇರುವಂಥದ್ದು. ಇದು ನೀಟಿದೆ, ಗಲೀಜೇನು ಇಲ್ಲ, ಇಲ್ಲಿ ಕ್ಲೀನ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸ್ವಲ್ಪ ಸಹ ಹುಳ ಬೀಳಿಲ್ಲ. ಇದನ್ನು ಬಿಟ್ಟರೆ ಇನ್ನು ಒಂದೆರಡು ದಿನದಲ್ಲಿ ಹುಳ ಬೀಳ್ತದೆ. ಹುಳ ಎಲ್ಲ ತಿಂತದೆ ಇದನ್ನು. ನೋಡಿ ಅಲ್ಲಿ ಕೂಡ ಇದೆ. ಬನ್ನಿ ಹೋಗುವ, ಅಲ್ಲಿದ್ದು ಸಹ ತಗೊಂಡು ಬರೋಣ. ನಾನು ಏನು ಅಂದ್ಕೊಂಡೆ ಅಂದರೆ, ಇವತ್ತು ತಜಂಗ್ ಸೊಪ್ಪು ಸ್ವಲ್ಪ ಇದ್ದರೆ ಸ್ವಲ್ಪ ತಗೊಂಡು ಹೋಗುವ, ಮತ್ತು ಆನಿಯನ್ ಹಾಕಿ ಬಜ್ಜಿ ಮಾಡುವ ಅಂತ ಅಂದ್ಕೊಂಡೆ. ಸೊ ತಜಂಗ್ ಸೊಪ್ಪು ಸ್ವಲ್ಪ ಮತ್ತು ಆನಿಯನ್ ಹಾಕಿ ಬಜ್ಜಿ ಮಾಡುವ ಅಂತ ಹೇಳಿ. ಎಲ್ಲಿ ನೋಡಿದರೆ ತುಂಬ ಉಂಟು ಸೊಪ್ಪು. ಇದನ್ನೇ ಮಾಡ್ಬೋದು, ಇದರದ್ದೇ ಮಾಡೋಣ ಇವಾಗ. ನೋಡಿ ಇಲ್ಲಿ ಕೂಡ ಇದೆ. ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ತಾನೆ ಬೇಗ ಬೇಗ. ಅಲ್ಲಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಗೈಸ್, ತುಂಬ ಹುಲ್ಲುಂಟಲ್ಲ, ಹೋಗಲಿಕ್ಕೆ ಸಹ ಭಯ ಆಗ್ತದೆ. ಇಲ್ಲಿ ಉಂಟಲ್ಲ, ಇದನ್ನು ಕಿತ್ಕೊಳ್ಳುವ, ಇಷ್ಟು ಸಾಕಾಗ್ತದೆ. ನೋಡಿ ಫ್ರೆಶ್ ಉಂಟಲ್ಲ. ಸ್ವಲ್ಪ ಕೆಲವೆಲ್ಲ ಹುಳ ಬಿದ್ದಿದೆ ಚೂಚೂರು, ಅದನ್ನೆಲ್ಲ ನಾನು ಕಿತ್ಕೊಳ್ತಾ ಇಲ್ಲ. ಒಳ್ಳೆ ಇದ್ದದೆಲ್ಲ ತಗೊಳ್ತಾ ಇದ್ದೀನಿ. ಇದರದ್ದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ ಗೈಸ್, ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ ಇಷ್ಟು ಸಿಕ್ತು ನನಗೆ ತಜಂಗ್ ಸೊಪ್ಪು. ಬನ್ನಿ ಹೋಗೋಣ. ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ. ಇನ್ನು ಹೋಗುವ, ಇಷ್ಟು ಸಾಕು ನಮಗೀಗ. ಇಷ್ಟು ಸಿಕ್ಕಿದೆ. ನಾನು ಅಂದ್ಕೊಂಡಿರಲಿಲ್ಲ ಆಯಿತಾ ಇಷ್ಟಿದೆ ಅಂತ ಹೇಳಿ, ಬಟ್ ಜಾಸ್ತಿ ಇದೆ. ಇದನ್ನೀಗ ಚೆಂದ ಮಾಡಿ ನೋಡಬೇಕು, ಏನಾದರೂ ಬಲೆ ಮತ್ತು ಹುಳ ಏನಾದರೂ ಉಂಟಾ ಅಂತ ನೋಡಬೇಕು. ಇದರ ತೆಗೆದು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ತೊಳೆದೋದಾಯಿತು. ಫಸ್ಟ್ ತೊಳೆಯೋದು ಬೇಡ. ನೋಡಿ ಈಗ ನಾನು ಎಲ್ಲ ನೋಡಿ ಚೆಂದ ಮಾಡಿ ಹೆಚ್ಕೊಂಡಿದ್ದೇನೆ ಸಣ್ಣ ಸಣ್ಣಕ್ಕೆ. ಅದರದ್ದು ದೊಡ್ಡ ದೊಡ್ಡ ದಂಟುಗಳಿರ್ತದಲ್ಲ, ಅದನ್ನು ಹಾಕಲಿಕ್ಕಿಲ್ಲ, ಅದನ್ನು ತೆಗೆದು ಬಿಡುವ. ಬರೀ ಎಲೆ ಮಾತ್ರ ಈ ಥರ ಕಟ್ ಮಾಡಿದರೆ ಆಯಿತು. ನೋಡಿ ಇಲ್ಲಿ ಎಷ್ಟಾಯ್ತಂತ. ಇಷ್ಟು ಸಿಕ್ತಿವತ್ತು ತಜಂಗ್ ಸೊಪ್ಪು. ಇದನ್ನೇನು ನೀರು ಹಾಕಿ ತೊಳಿಬೇಕು ಅಷ್ಟೇ. ಫ್ರೆಶ್ ಇದೆ ತುಂಬ, ಅಷ್ಟು ಹುಳ ಸಹ ಇರಲಿಲ್ಲ. ನೋಡಿ ನಾನು ನೀರು ಹಾಕಿ ತಜಂಗ್ ಸೊಪ್ಪು ಚೆನ್ನಾಗಿ ತೊಳಿತಾ ಇದ್ದೇನೆ. ಅದರಲ್ಲಿ ಧೂಳು ಹುಳ ಏನಾದರೂ ಇದ್ದರೆ ಹೋಗ್ತದೆ. ಚಂದ ಮಾಡಿ ತೊಳಿಬೇಕು ತಜಂಗ್ ಸೊಪ್ಪನ್ನು. ನೋಡಿ ಈಗ ನಾನು ಇದಕ್ಕೆ ತಜಂಗ್ ಸೊಪ್ಪು ಜೊತೆಗೆ ಸ್ವಲ್ಪ ರುಚಿಯಾಗಲಿ ಅಂತ ಹೇಳಿ ಒಂದು ಈರುಳ್ಳಿ ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಎಷ್ಟು ಖಾರಕ್ಕೆ ಬೇಕು ಅಷ್ಟು ಅಂತ ನೋಡಿಕೊಂಡು ಒಂದು 2 ಕಾಯಿ ಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಸೊ ಅದನ್ನು ಕೂಡ ತಗೊಂಡಿದ್ದೇನೆ. ನೋಡಿ ಇಲ್ಲಿ 2 ಕಾಯಿ ಮೆಣಸು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ಕಡಲೆ ಹಿಟ್ಟು ಕೂಡ ರೆಡಿ ಉಂಟು. ಈಗ ಒಂದು ಪಾತ್ರೆ ತಗೊಳ್ಳುವ. ಇದಕ್ಕೆ ಮೊದಲು ತೊಳೆದಿಟ್ಕೊಂಡಿರುವಂತಹ ತಜಂಗ್ ಸೊಪ್ಪನ್ನು ನಾನು ಹಾಕ್ತಾ ಇದ್ದೇನೆ. ಎಲ್ಲ ಹಾಕುವ. ತಜಂಗ್ ಸೊಪ್ಪು ಹಾಕಿ ಆದಮೇಲೆ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಆನಿಯನನ್ನು ಸೇರಿಸೋಣ.
ನೋಡಿ ಆನಿಯನನ್ನು ಹಾಕ್ತಾ ಇದ್ದೇನೆ ನಾನು. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಮತ್ತು ಕಾಯಿ ಮೆಣಸು ಕೂಡ ಸೇರಿಸ್ತಾ ಇದ್ದೇನೆ. ಎಲ್ಲ ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಿಯನ್ನು ಮತ್ತು ತಜಂಗ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಈಗ ನಾನು ಇದು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕಿದ ಮೇಲೆ ನೀರು ಹಾಕಬಾರ್ದು, ಅದನ್ನೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನೀರು ಹಾಕಿದರೆ ಅದು ಎಲ್ಲ ಕಡೆ ಹಿಡಿಯೋದಿಲ್ಲ. ನೋಡಿ, ಇನ್ನೊಮ್ಮೆ ಹಾಕ್ಕೊಂಡು ನಾನು ಇನ್ನೊಮ್ಮೆ ನೀರು ಹಾಕದೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಆ ಸೊಪ್ಪಲ್ಲಿ ಇರುತ್ತಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ, ಅಂಟು ಥರ ಆಯಿತು. ಮತ್ತೆ ಚೂರು ಉಪ್ಪು ಹಾಕಿ ಹಿಟ್ಟು ಹಾಕಿ ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಹಿಟ್ಟು ಅಂಟು ಬರಲಿಕ್ಕೆ ನೀರು ಹಾಕ್ಕೋಬೇಕು. ಈಗ ನಾನು ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, 1.5 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಸಪ್ಪೆ ಇತ್ತಂತ ಇನ್ನೊಮ್ಮೆ ಹಾಕಿದೆ. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿಗೆ ಬಂತು. ನಾನು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕುವ. ಜಾಸ್ತಿ ನಾನು ಕಡಲೆ ಹಿಟ್ಟು ಹಾಕೋದಿಲ್ಲ. ಜಾಸ್ತಿ ಕಡಲೆ ಹಿಟ್ಟು ಹಾಕಿದರೆ ಅದು ಬಾಯಿಗೆ ಹಿಟ್ಟೇ ಸಿಗುತ್ತೆ. ಸ್ವಲ್ಪ ಹಾಕಿ ನೋಡಿ, ಕ್ರಿಸ್ಪಿಯಾಗಿ ಒಳ್ಳೆ ಬರುತ್ತೆ. ನೋಡಿ, ಎಣ್ಣೆ ಕಾದಿದೆ. ಈಗ ನಮ್ಮ ಬಜ್ಜಿಯನ್ನು ಬಿಟ್ಟರೆ ಆಯಿತು. ನೋಡಿ, ಈ ಥರ ಒಂದೊಂದೇ ಬಿಡ್ತಾ ಇದ್ದೇನೆ. ಕಡಲೆ ಹಿಟ್ಟು ಸ್ವಲ್ಪ ಮೀಡಿಯಮ್ ಇದೆ, ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಜಾಸ್ತಿ ಇಷ್ಟ ಇದ್ದವರು ಹಾಕ್ಕೋಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಈ ಥರ ಸೊಪ್ಪು ಜಾಸ್ತಿ ಸಿಕ್ಕಿ ಒಂಥರ ಕ್ರಿಸ್ಪಿಯಾಗಿದ್ದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದು. ನೋಡಿ, ಇಲ್ಲಿ ನೋಡ್ಬೋದು ನೀವು, ಜಾಸ್ತಿ ಸೊಪ್ಪೆ ಕಾಣ್ತಾ ಇದೆ. ಅಂಟಿಗೆ ಮಾತ್ರ ನಾನು ಸ್ವಲ್ಪ ಇದು ಹುಡಿಯನ್ನು ಹಾಕಿರುವಂಥದ್ದು. ಇದನ್ನು ಈಗ ತಿರುಗಿಸಿ ಹಾಕುವ. ನೋಡಿ, ರೆಡಿ ಆಯ್ತು. ಈಗ ನೋಡಿ, ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಯಿತು. ನಾನು ಬಜ್ಜಿ ಮಾಡಲಿಕ್ಕೆ ಹೋಗಿ ಬಜ್ಜಿ ತೆಗೆಯೋದು ಸಹ ಹೋಯಿತು ಅದು. ನೋಡಿ, ಇನ್ನೊಮ್ಮೆ ಬಿಡ್ತಾ ಇದ್ದೇವೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದೊಂದು ಡಿಫ್ರೆಂಟ್ ಆಗಿರುವಂತಹ ವಿಡಿಯೋ. ಸೊ ಇವತ್ತು ನೋಡಿ, ನಮಗೆ ಚಹಾಕ್ಕೆ ಬಿಸಿ ಬಿಸಿ ಚಹಾ ಮತ್ತು ತಜಂಗ್ ಸೊಪ್ಪಿನ ಬೋಂಡ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.